ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜನವರಿ 10ರಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಯ 49ನೆಯ ವಾರ್ಷಿಕೋತ್ಸವ ಸಮಾರಂಭ ಹಾಗೂ 105 ಕೃತಿಗಳ ಲೋಕಾರ್ಪಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಬಸವರಾಜ್ ಜಿ ಕೋನೆಕ್ ಅವರು ತಿಳಿಸಿದ್ದಾರೆ. ಕಲಬುರಗಿಯ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯ 49ನೆಯ ವಾರ್ಷಿಕೋತ್ಸವ ಹಾಗೂ 105 ಕೃತಿಗಳ ಲೋಕಾರ್ಪಣೆ ಸಮಾರಂಭವನ್ನು ಜನವರಿ 10ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಾಶಕರಾದ ಡಾಕ್ಟರ್ ಬಸವರಾಜ್ ಜಿ ಕೋನೆಕ್ ಅವರು ತಿಳಿಸಿದ್ದಾರೆ. ಅವರು ಕಲಬುರಗಿ ನಗರದ ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಮಾಲ್ ನಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ವಿಷಯವನ್ನ ತಿಳಿಸಿದರು. ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಗೆ ಮುಂದಿನ ವರ್ಷ 50 ವರ್ಷ. ಸಂಸ್ಥೆಯ ಸಂಸ್ಥಾಪಕರಾದ ಬಸವರಾಜ್ ಜಿ ಕೋನೆಕ್ ಅವರಿಗೆ 75 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಸಾಹಿತಿಗಳ ಒಂದೊಂದು ಪ್ರಾತಿನಿಧಿಕ ಪುಸ್ತಕ ಹೊರತರಲಾಗುವುದು ಎಂದು ಸಲಹಾ ಸಮಿತಿಯ ಸದಸ್ಯರಾದ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ತಿಳಿಸಿದರು. ನಮ್ಮ ಸಂಸ್ಥೆಯ 48 ಮುಗಿದು 49ನೇ ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ಒಟ್ಟು 105 ಕೃತಿಗಳನ್ನು 10/1/2026ರಂದು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಬಿಡುಗಡೆ ಮಾಡುತ್ತಿದ್ದೇವೆ. ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಮಾನಪ್ರಿ ಡಾಕ್ಟರ್ ಗುರುಪಾದಲಿಂಗ ಶಿವಯೋಗಿಗಳು ಮುತ್ಯನ್ ಬಬಲಾದ ಕಲಬುರಗಿ, ಉದ್ಘಾಟಕರಾಗಿರುವ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡುಕೇರಿ, ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ. ಪುಸ್ತಕ ಲೋಕಾರ್ಪಣೆಗೆ ಪ್ರೊಫೆಸರ್ ಶಿವಾನಂದ ಕೆಳಮನಿ ಕುಲಪತಿಗಳು, ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು. ಮುಖ್ಯ ಅತಿಥಿಗಳಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಡಾಕ್ಟರ್ ಸಿ ಚಂದ್ರಶೇಖರ್, ನಿವೃತ್ತ ಪ್ರಾಧ್ಯಾಪಕರು ನಿಮಾನ್ಸ್ ಹಾಗೂ ಜನಸ್ನೇಹಿ ಮನೋವೈದ್ಯರು ಬೆಂಗಳೂರು. ಕೃತಿಗಳ ಕುರಿತು ಪ್ರೊಫೆಸರ್ ಲಿಂಗಪ್ಪ ಗೋನಾಳ್, ಡೀನ್ ಕಲಾನಿಕಾಯ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಹೈದರಾಬಾದು. ಪ್ರಾಸ್ತಾವಿಕ ಮಾತಾಡಲು ಪ್ರೊಫೆಸರ್ ಶಿವರಾಜ್ ಪಾಟೀಲು, ಅಧ್ಯಕ್ಷರು ಮಾನ್ ಜ್ಯೋತಿ, ನಮ್ಮ ಸಲಹಾ ಸಮಿತಿ ಸದಸ್ಯರು, ಅವರು ಅಧ್ಯಕ್ಷರದ ಹಾಕ್ಯಾರ, ನಮ್ಮ ಸಲಹಾ ಸಮಿತಿ ಸದಸ್ಯರು. ಗೌರವ ಉಪಸ್ಥಿತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ. 1/10/2026ರಂದು ಚೇಂಬರ್ ಕಾಮರ್ಸ್ನಲ್ಲಿ 105 ಕೃತಿಗಳು ಬಿಡುಗಡೆಗೆ ಮಾಡಲಿದ್ದೇವೆ. ಆಮೇಲೆ ನಮ್ಮ ಸಂಸ್ಥೆಯ 49ನೇ ವಾರ್ಷಿಕೋತ್ಸವ. ಅದಕ್ಕೆ ನಮ್ಮ ಸಾಹಿತಿಗಳು, ಸಾಹಿತ್ಯ ಆಸಕ್ತರು, ಓದುಗರು, ಪುಸ್ತಕ ವ್ಯಾಪಾರಿಗಳು, ನಮ್ಮ ಸಲಹಾ ಸಮಿತಿ ಸದಸ್ಯರು ಎಲ್ಲರಿಗೆ ಹಾರ್ದಿಕ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇನೆ. ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಗೆ ಮುಂದಿನ ವರ್ಷ 50 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಬಸವರಾಜ್ ಜಿ ಕೋನೆಕ್ ಅವರ ಜೀವನ ಕುರಿತ 50 ವರ್ಷಗಳ ರಸ ಪ್ರಸಂಗಗಳ ದಾಖಲಿಸುವ ಕೃತಿ ಹೊರತರಲಾಗುವುದು. ಜೊತೆಗೆ ಈ ಭಾಗದ ಸಮಗ್ರ ಇತಿಹಾಸ ದಾಖಲಿಸುವ ಯೋಜನೆ ರೂಪಿಸಲಾಗಿದೆ ಎಂದು ಸಲಹಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ತಿಳಿಸಿದರು. ವರ್ಷದ ಕಾರ್ಯಕ್ರಮ ಇದು. ಮುಂದಿನ ವರ್ಷ 50ನೇ ವರ್ಷ. ಅರ್ಧ ಶತಮಾನಗಳ ಕಾಲ ಇದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ವಿಶೇಷವಾದ ಕಾರ್ಯಕ್ರಮಗಳನ್ನು ಈ 50ನೇ ವರ್ಷಕ್ಕೆ ನಾವೆಲ್ಲರೂ ರೂಪಿಸ್ತಾ ಇದ್ದೀವಿ. ಅವುಗಳ ವಿವರಗಳನ್ನು ಈಗಾಗಲೇ ಅವರು ತಿಳಿಸಿದಂತೆ ಮುಂದೆ ಅವುಗಳ ವಿವರಗಳನ್ನು ತಿಳಿಸ್ತಾ ಇವೆ. ಈ ಭಾಗದ ಸಮಗ್ರವಾದಂಥ ಒಂದು ಇತಿಹಾಸ, ಸಾಹಿತ್ಯದ ಹೆಜ್ಜೆಗಳನ್ನು ಒಂದು ಕಡೆಗೆ ದಾಖಲಿಸಬೇಕು ಅನ್ನುವಂಥ ಒಂದು ವಿಚಾರ ಈ 50ನೇ ವರ್ಷದ ಮುಂಬರುವ ಕಾರ್ಯಕ್ರಮಗಳಲ್ಲಿ ಇರುವಂಥದ್ದು.
ಯಾಕಂದರೆ ಒಂದು ಭಾಗದ ಅಭಿವೃದ್ಧಿಯ ಭಾಗ ಭಾಳ ಮುಖ್ಯವಾದ ಭಾಗ ಅಂತಂದ್ರೆ ಅದು ಸಾಹಿತ್ಯ, ಸಂಗೀತ, ಕಲೆ ಇತ್ಯಾದಿ ಸೃಜನ ಕಲೆಗಳು. ಆ ಕಲೆಗಳ ಮೂಲಕವಾಗಿ ನಾವು ಮಾನವೀಯತೆಯನ್ನು, ಮನುಷ್ಯತ್ವವನ್ನು ಮತ್ತು ಸಾಮಾಜಿಕ ಚಿಂತನೆಯನ್ನು ಮಾಡುವಂಥ ಒಂದು ಕಾರ್ಯ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಈ 50ನೇ ವರ್ಷಕ್ಕೆ ವಿಶಿಷ್ಟವಾದಂಥ ಯೋಜನೆಯನ್ನು, ವಿಶೇಷ ಯೋಜನೆಯನ್ನು ರೂಪಿಸುವಂಥ ಕಾರ್ಯ ನಡೆದಿದೆ. ಒಂದು ಸಂಸ್ಥೆ, ಪ್ರಕಾಶನ ಸಂಸ್ಥೆ ಇತಿಹಾಸದಲ್ಲಿ 50 ವರ್ಷ ಅಂತಂದ್ರೆ ಅದು ಮರೆಯಲಾದಂಥ ಒಂದು ಅನುಭವವನ್ನು ಕೊಡ್ತಕ್ಕಂಥ ಸಂದರ್ಭ. ಅವರ ಇಡೀ ಜೀವನದ ಈ 50 ವರ್ಷಗಳ ಒಂದು ರೀತಿಯ ರಸಪ್ರಸಂಗಗಳ ದಾಖಲೆಯೂ ಸಹಿತ ಮಾಡಬೇಕು ಅಂತ ನಮ್ಮ ವಿಚಾರ ಇದೆ. ಏನೇನನ್ನು ಸಣ್ಣ ಲೇಖನಗಳಾಗಿ ಅವರ ಅನುಭವಗಳು, ಎಲ್ಲೆಲ್ಲಿ ಎಡವಿದ್ದೆ, ಎಲ್ಲೆಲ್ಲಿ ಬಿದ್ದಿದ್ದೆ, ಎಲ್ಲೆಲ್ಲಿ ಎದ್ದಿದ್ದೆ, ಇವೆಲ್ಲವುಗಳು ಇನ್ನೊಬ್ಬರ ಬದುಕಿಗೆ ಪೂರಕ ಮತ್ತು ಪ್ರೇರಕ ಆಗಬೇಕು ಅನ್ನುವಂಥ ವಿಚಾರಗಳನ್ನು, ಭಾಳ ವಿಶಿಷ್ಟವಾದಂಥ ಅವರ ಬದುಕಿನ ರಸಪ್ರಸಂಗಗಳು. ಈ ಪದ ಭಾಳಷ್ಟು ನನಗೆ ಆತ್ಮೀಯವಾದದ್ದು. ರಂಗನಾಟಕಗಳ ರಸಪ್ರಸಂಗಗಳು ಭಾಳ ಜನಪ್ರಿಯವಾದಂಥ ಕೃತಿ ಆಯ್ತದು. ಆ ರಸಪ್ರಸಂಗಗಳಲ್ಲಿ ನೋವು ಇದೆ, ನಲಿವು ಇದೆ, ಎರಡೂ ಇರ್ತವೆ. ಅವುಗಳು ಪಾಠವನ್ನು ನಾವು ಕಲಿಯುವಂಥದ್ದು, ಅಂಥ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ನಾನು ಈ ಸಂದರ್ಭದಲ್ಲಿ ಸಿದ್ಧಲಿಂಗೇಶ್ವರ ಪ್ರಕಾಶನಕ್ಕೆ ಶುಭವನ್ನು ಹಾರೈಸ್ತೇನೆ, ತಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ. ಜೊತೆಗೆ ನಮ್ಮೆಲ್ಲರ ಈ ಸಲಹಾ ಸಮಿತಿಯನ್ನು ಅವರು ಬೆಳೆಸಿದ್ದಾರೆ. ಇಲ್ಲಿವರೆಗೂ ಸಹಿತ ಎಷ್ಟಾಯ್ತು 20 ಗವಿಸಿದ್ದಪ್ಪನವ್ರದ್ದು 25 ವರ್ಷ ಆಯಿತು ಅಂತ ಅವ್ರಿಗೆ ಇವ್ರ ಜೊತೆಗಿದ್ದು ಮನೆಯಾಗ ಅಣ್ತಂಬ್ರು ಜಗಳ ಆಡ್ತೀವಿ. ಇನ್ನು 25 ವರ್ಷಗಳ ಕಾಲ ಜಗಳ ಆಡ್ಯಾರೋ ಬಿಟ್ಟರು ಗೊತ್ತಿಲ್ಲ. ಜಗಳ ಆಗಲೂ ಆ ಪ್ರೀತಿಯನ್ನು, ಆ ಸ್ನೇಹವನ್ನು ಉಳಿಸಿಕೊಂಡು ಬಂದಿದ್ದಾರೆ ಎನ್ನುವಂಥದ್ದೇ ಭಾಳ. ಈ ಸಂದರ್ಭದಲ್ಲಿ ಸಲಹಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಗವಿಸಿದ್ದಪ್ಪ ಹೆಚ್ ಪಾಟೀಲ್, ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಡಾಕ್ಟರ್ ಟಿಸಿ ನಿಂಗಣ್ಣ, ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ, ಸಿದ್ದಲಿಂಗ ಕೋನೆಕ್, ಶರಣಬಸವ ಕೋನೆಕ್ ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಲು ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಕಾರ್ಯಕ್ರಮ ಹಾಗೂ ಕಲಬುರಗಿ ನಗರದ ಸರಕಾರಿ ಸಾರ್ವಜನಿಕ ಜಿಮ್ಸ್ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದಲ್ಲಿ 7 ವರ್ಷ 239 ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ದಿವಂಗತ ಶ್ರೀ ದೇವರಾಜ್ ಅರಸುರವರ ದಾಖಲೆಯನ್ನು ಮುರಿದು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಕಲಬುರಗಿ ನಗರದ ಜಗತ್ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಪೂಜೆ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ ಹಾಗೂ ಕಲಬುರಗಿಯ ಸರಕಾರಿ ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ದಿನಾಂಕ 7ನೇ ಜನವರಿ 2026ರಂದು ಬೆಳಗ್ಗೆ 9 ಗಂಟೆಗೆ ಜರುಗಿತು. ಈ ಸಂದರ್ಭದಲ್ಲಿ ಮಹಂತೇಶ್ ಕೌಲಗಿ, ಭೀಮ್ಶಾ ಖನ್ನಾ, ಮಲ್ಲಿಕಾರ್ಜುನ ಪೂಜಾರಿ, ಅನಸೂಯ ಸುಲೇಕರ್, ನಿಂಗಮ್ಮ ಕಟ್ಟಿಮನಿ, ಕವಿತಾ ಕೊರಳ್ಳಿ, ಸಾಬಣ್ಣ ಹಳಬಾರ್, ಚಂದ್ರಶೇಖರ್ ಗೋಂದಳಿ, ಈರಣ್ಣ ಬಡಿಗೇರ್, ಅಶೋಕ್ ಮಡಿವಾಳ್, ಅಮೋಘಸಿದ್ಧ ವಿಜಯ್ ಕುಮಾರ್, ಶರಣಪ್ಪ ಕೆಸರಟಗಿ, ಅಂಬರ್ ಬೇಲೂರು, ಗುಂಡು ಉದನೂರ್, ಶ್ರೀಮಂತ್ ಗಣದಲ್ಲಿ, ಈರಣ್ಣ ಸರ್, ಕಲ್ಯಾಣಿ ಬಬಲಾದಿ, ರೇವಣಸಿದ್ದಪ್ಪ ಬುಟ್ಟಿಕೆ ಪ್ರಧಾನಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ನಾವು ಏನು ಜಿಮ್ಸ್ ಆಸ್ಪತ್ರೆ ಇದೆ, ಈ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ಬಡ ರೋಗಿಗಳಿಗೆ ನಾವು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಯಾಕೆ ಆ ಕಾರ್ಯಕ್ರಮ ಇಟ್ಕೊಂಡಿವಿ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಈ ರಾಜ್ಯದಲ್ಲಿ ದೀರ್ಘಾವಧಿ CM ಆಗಿ ಇವತ್ತಿನ ದಿವಸ ಮುಂದುವರಿತಾ ಇದ್ದಾರೆ. ಹಿಂದಿನ ಎಲ್ಲಾ ರೆಕಾರ್ಡ್ಗಳು ಇವತ್ತಿನ ದಿವಸ ಅವರು ಬ್ರೇಕ್ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಅವರು ಈ ರಾಜ್ಯದಾಗ ನೋಡ್ತಾ ಇದೀರಿ ನೀವು, ಬಹಳ ಮಂದಿನೂ ಮುಖ್ಯಮಂತ್ರಿ ಆಗಿ ಹೋಗಿದಾರ. ದಿವಂಗತ ದೇವರಾಜ್ ಅರಸುರ್ ಅವರು ಈ ಉಳುವವನೇ ನೆಲದ ಒಡೆಯ ಅಂತ ಹೇಳಿ ಕಾನೂನನ್ನ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದಿದೆ. ಆದ್ರೆ ಇವತ್ತಿನ ದಿವಸ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಈ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಬಳಲಬಾರದು ಅಂತ ಹೇಳಿ 2013ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಅನ್ನಭಾಗ್ಯ ಯೋಜನೆಯನ್ನ ಬಹಳ ಇದು ಆಗಿ ತಗೊಂಡ್ಬಂದಿದ್ದಾರೆ. ಅನ್ನಭಾಗ್ಯ ಯೋಜನೆ ಯಾಕೆ ತಗೊಂಡ್ ಬಂದಾರ ಅಂತಂದ್ರೆ ಈ ರಾಜ್ಯದಲ್ಲಿ ಯಾರು ಹಸಿವಿನಿಂದ ಬಳಲಬಾರದು, ಎಲ್ಲಾ ಜಾತಿ ಜನಾಂಗದವರು 2 ಒಪ್ಪತ್ತ ಊಟ ಮಾಡಿ ಅವರು ಸುಖದಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಅವರು ಅನ್ನಭಾಗ್ಯ ಯೋಜನೆ ತಂದಿರ್ತಕ್ಕಂಥದ್ದಿದೆ. ಹಾಗೇನೆ ರೈತರಿಗೆ ಕೃಷಿ ಭಾಗ್ಯ ತಂದಿರ್ತಕ್ಕಂಥದ್ದಾಗಿರ್ಬೋದು,
ಶಾದಿ ಭಾಗ್ಯ ತಂದಿರ್ತಕ್ಕಂಥದ್ದಾಗಿರ್ಬೋದು. ಇವತ್ ದಿವಸ ನೀವು ನೋಡ್ತಾ ಇದ್ದೀರಿ, ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಶೂ ಭಾಗ್ಯ ಕೊಡ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಚಿರಭಾಗ್ಯ ಹಾಲ ಕೊಡೋದ್ರ ಮುಖಾಂತರ ಪೌಷ್ಟಿಕತೆಯನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಚಿರಭಾಗ್ಯ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು. ಹೀಗೆ ಹಲವಾರು ಭಾಗ್ಯಗಳನ್ನ ಇವತ್ತು ದಿವಸ 2013ರಿಂದ 2018 ಕೊಟ್ಟಿರ್ತಕ್ಕಂಥದ್ದಿದೆ. 2ನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಪಂಚ ಗ್ಯಾರಂಟಿಗಳು ಅನುಷ್ಠಾನಕ್ಕೆ ತಗೊಂಡ್ಬಂದ್ರು. ಇವತ್ತ ಎದುರು ನಾವು ವಿರೋಧ ಪಕ್ಷದವರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನೀವು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಅಂತಿದ್ರು. ಆದ್ರೆ ಇವತ್ತು ದಿವಸ 5 ಗ್ಯಾರಂಟಿಗಳನ್ನ ಇವತ್ತ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತು 2,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಬಸ್ ನಲ್ಲಿ ಹೋಗ್ತಾ ಎಲ್ಲರಿಗೆ ಫ್ರೀ ಆಗತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಉಚಿತ ವಿದ್ಯುತ್ ಕಾರ್ಯಕ್ರಮ ಆಗಿರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಆಗಿರ್ಬೋದು, ಹೀಗೆ ಮತ್ತೆ ಯುವಕರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ವಿಶೇಷವಾಗಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವುಗಳನ್ನ ಸಹಿತ ಇವತ್ತು ದಿವಸ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇದಾವೆ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಯಾವತ್ತೂ ಮರ್ಯಾದ ವ್ಯಕ್ತಿ ಆಗಿ ಹೊರಹೊಮ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕಾಗಿ ಇವತ್ತು ದಿವಸ ನಮ್ಮೆಲ್ಲರ ಅಪೇಕ್ಷೆ ಇದೆ, ಅವರೇ ಈ 5 ವರ್ಷ 2ನೇ ಅವಧಿ ಪೂರ್ಣಾವಧಿ ಮಾಡ್ಬೇಕು, ಅವ್ರ ನೇತೃತ್ವಕ್ಕೆ ಮುಂದಿನ ಚುನಾವಣೆ ಎದುರಿಸಬೇಕು ಅಂತೇಳಿ ನಮ್ಮೆಲ್ಲರ ಈ ರಾಜ್ಯದ ಎಲ್ಲ ಜಾತಿ ಜನಾಂಗದವರು, ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದರಾಗಿರ್ಬೋದು, ಮೇಲ್ವರ್ಗದಾಗಿರ್ಬೋದು, ಎಲ್ಲಾ ಜಾತಿ ಜನಾಂಗದವ್ರ ಅಪೇಕ್ಷೆ ಇದೆ. ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈಗ ಜಗಜ್ಯೋತಿ ಬಸವೇಶ್ವರರಿಗೆ ಹಾರ ಹಾಕಿ ಬಂದಿದ್ದೀವಿ, ಪೂಜೆ ಮಾಡಿದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆ ಮಾಡಿ ಹಾರ ಹಾಕಿ ಬಂದಿದ್ದೀವಿ. ಇವತ್ತು ದಿವಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಪೂಜೆ ಮಾಡಿ ಹಾರ ಹಾಕಿ ಬಂದಿದ್ದೀವಿ. ನಾವು ಬೇಡ್ಕೊಂಡಿದ್ದೇನಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಪೂರ್ಣಾವಧಿ ಸಿಎಂ ಆಗ್ಲಿ, ಅವ್ರ ನೇತೃತ್ವದ ಎಲೆಕ್ಷನ್ ಆಗ್ಲಿ ಅಂತ. ಮತ್ತು ಇವತ್ತು ವಿಶೇಷವಾಗಿ ಈ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಇರತಕ್ಕಂತ ಬಡ ರೋಗಿಗಳಿಗೆ ನಾವು ಇವತ್ತು ದಿವಸ ಹಣ್ಣು ಹಂಪಲ ಕೊಡೋದ್ರ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೇ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜು ಜಾನೆ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಿದ್ದ ಅಕ್ಷರದ ಅವ್ವ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೆಯ ಜಯಂತ್ಯೋತ್ಸವ ಹಾಗೂ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವರ್ಷಾ ಜಾನೆ ಹಾಗೂ ಐಸಾಕ್ ಅಮೃತರಾಜ್, ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಶೇಷ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಕ್ಷರದ ಅವ್ವ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೆಯ ಜಯಂತ್ಯೋತ್ಸವದ ಕುರಿತು ಮಹಾನಗರ ಪಾಲಿಕೆಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ ಹಾಗೂ ಅಲ್ಲಮಪ್ರಭು ನಿಂಬರ್ಗ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾಬುರಾವ್ ದಂಡಿನ್ಕರ್, ಆನಂದ್ ಅಪ್ಸಾ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಈ ದೇಶದಲ್ಲಿ ಒಂದು ಸಾಮಾಜಿಕ ಅನಿಷ್ಟ ಪದ್ಧತಿಗೆ ಒಂದು ಭದ್ರ ಬುನಾದಿಯನ್ನ, ಬೆಳಕಿನ ಕಿರಣವನ್ನ ತಂದಿರತಕ್ಕಂಥ ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹುಜಿ ಮಹಾರಾಜ್, ನಾರಾಯಣ ಗುರು, ಪೆರಿಯಾರ್ ರಾಮಸ್ವಾಮಿ ಮತ್ತು ನಮ್ಮೆಲ್ಲರ ಭಾರತ ಭಾಗ್ಯವಿದಾತ ಬಾಬಾ ಸಾಹೇಬರನ್ನ ನೆನೆಯುತ್ತಾ ಸ್ಲಂ ಜನರ ಸಂಘಟನೆ ಕಲಬುರಗಿಯ ಎಲ್ಲ ನಮ್ಮ ಈ ಒಂದು ನಿವೇಶನ ರಹಿತರು ಸುಮಾರು ವರ್ಷಗಳಿಂದ ನಾವು ನಮ್ಮ ಒಂದು ಸಂಘಟನೆಯ ಸ್ಥಳೀಯ ಸಮಿತಿಗಳು ಇರೋದ್ರಿಂದ ಆ ಸ್ಥಳೀಯ ಸಮಿತಿಗಳು ಸುಮಾರು 25ರಿಂದ 26 ಸ್ಲಂಗಳಲ್ಲಿ ನಾವೇನು ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸುಮಾರು ಜನ ಪೌರ ಕಾರ್ಮಿಕರು, ಯಾಕಂದ್ರೆ ಇದು ಮಹಾನಗರ ಪಾಲಿಕೆಯ ಸಹೋದರಿಯರು ಪೂಜ್ಯ ಮಹಾಪೌರರು ಆಗಮಿಸಿರುವುದರಿಂದ ಅವರ ಗಮನಕ್ಕೆ ಒಂಚೂರು ವಿಷಯಗಳನ್ನ ನನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ಒಂದು 2-3 ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನ ನಗರದಲ್ಲಿರ್ತಕ್ಕಂಥ ಸುಮಾರು 30ರಿಂದ 40 ವರ್ಷ, 40ರಿಂದ 50 ವರ್ಷ ಆದರೂ ಸಹಿತ ಸ್ವಂತ ಭೂಮಿಯನ್ನ, ಸ್ವಂತ ಮನೆಯನ್ನ ಹೊಂದಿರದೇ ಇರ್ತಕ್ಕಂಥ ಸುಮಾರು ಜನರು, ಸುಮಾರು ಕುಟುಂಬಗಳು ನಮ್ಮ ಕಲಬುರಗಿ ನಗರದಲ್ಲಿ ವಾಸ ಮಾಡ್ತಾ ಇವೆ. ನಾವು ಸಂಘಟನೆ ಕಟ್ಟಿದಾಗಿನಿಂದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದರಿಂದ ಕೆಲವೊಂದು ಸ್ಲಂಗಳು ಘೋಷಣೆಯಾದರೂ ಸಹಿತ ವಸತಿ ಇಲ್ಲ. ಆದ್ರೆ ಘೋಷಣೆಯಾದರೂ ಸಹಿತ ವಸತಿ ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ಸರಿಯಾದ ರೀತಿಯಲ್ಲಿ ಅವುಗಳನ್ನ ಕೆಲಸ ಕಾರ್ಯಗಳು ಸಹಿತ ನಡೆದೇ ಇರತಕ್ಕಂಥದ್ದು. ಇದ್ರ ಜೊತೆಗೇನೆ ಸುಮಾರು ಕುಟುಂಬಗಳು ಏನು ಮನೆ ಇಲ್ದೇನೆ ಇವತ್ತು ಪೌರ ಕಾರ್ಮಿಕರು
ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಮನೆ ಕೆಲಸ ಮಾಡತಕ್ಕಂಥ ಮಹಿಳೆಯರು ವಾಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನುಳಿದಿರ್ತಕ್ಕಂಥ ಸ್ಲಮ್ಗಳಲ್ಲಿ ಯಾರು ಇರದೇ ಇರತಕ್ಕಂಥ ಸುಮಾರು ಸಾವಿರಾರು ಮನೆಗಳು ಇವತ್ತು ಸರ್ಕಾರ ಕಟ್ಟಿ ಅವು ಪಾಳು ಗೊಂಬೆಗಳಾಗಿ ಇವತ್ತು ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ ಬಂಧುಗಳೇ. ಏನಂತಂದ್ರೆ ಇವಾಗ ಏನೊಂದು ಬೇಡಿಕೆ ಇಟ್ಟಿದಾರಲ್ಲ ಅದೆಲ್ಲ ನಮ್ದು ಆಯುಕ್ತರು ಕೇಳಿ ಆಮೇಲೆ ಎಲ್ಲ ನಮ್ಮ ಸೈಬರ್ ಜೊತೆ ಡಿಸ್ಕಷನ್ ಮಾಡಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನಾವು ಪಾಸಿಬಲ್ ನಮಗೆಲ್ಲ ಮಾಡಿಸ್ಕೊಡ್ತಿರೋದೇ ಈ ವೇದಿಕೆ ಮೇಲೆ ಕೇಳ್ಕೊತೀನಿ. ಸಾವಿತ್ರಿಬಾಯಿ ಫುಲೆ ಅಮ್ಮ ಏನು ಶಾಲೆಗೆ ನಿಂತೀನಿ ಅಂತಂದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೋಸ್ಕರ ಆಮೇಲೆ ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರು ನಮ್ಗೆ ಅಕ್ಷರಾಭ್ಯಾಸ ಅವ್ರು ಕಲಿಸ್ಕೊಟ್ಟಿದ್ದೀವಿ ಅಂತಂದ್ರೆ ಇವತ್ತು ಈ ಸ್ಟೇಜ್ ಮೇಲೆ ನಿಂತು ಹಿಂಗೆ ಮೈಕ್ ಹಿಡಿದು ಮಾತಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅವ್ರಿಗೆ ಎಷ್ಟು ರ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸ್ಲಂ ಜನಾಂದೋಲನ ಕರ್ನಾಟಕದ 16ನೆಯ ಸಂಸ್ಥಾಪನಾ ದಿನದ ಅಂಗವಾಗಿ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ರಾಜ್ಯ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸ್ಲಂ ಜನಾಂದೋಲನ ಕರ್ನಾಟಕದ 16ನೆಯ ಸಂಸ್ಥಾಪನಾ ದಿನದ ಅಂಗವಾಗಿ ಕಾರ್ಪೊರೇಟ್ ಜಾತಿವಾದಿ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ಲಂ ಜನರ ಸಮಾಲು ರಾಜ್ಯ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದ್ದ ಸ್ಲಂ ಜನಾಂದೋಲನ ಕರ್ನಾಟಕದ 16ನೆಯ ಸಂಸ್ಥಾಪನಾ ದಿನದ ಅಂಗವಾಗಿ ರಾಜ್ಯ ಸಮಾವೇಶಕ್ಕೆ ಉದ್ಘಾಟಕರಾಗಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಹಾಗೂ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್, ಎ ನರಸಿಂಹಮೂರ್ತಿ ಸೇರಿದಂತೆ ಅನೇಕರು ಸೇರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸ್ಲಂ ಜನಾಂದೋಲನ ಕರ್ನಾಟಕದ 16ನೆಯ ಸಂಸ್ಥಾಪನಾ ದಿನದ ಅಂಗವಾಗಿ ರಾಜ್ಯ ಸಮಾವೇಶ ಆಯೋಜನೆ ಮಾಡಲಾಗಿದ್ದು, ಸಮಾಜದಲ್ಲಿ ಸ್ಲಂ ಜನರ ಸವಾಲುಗಳಿಗಾಗಿಯೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರೇಣುಕಾ ಸರಡಗಿ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಖಾಜಿ ರಿಜ್ವಾನ್ ಉರ್ ರೆಹಮಾನ್ ಸಿದ್ದಿಕಿ, ಚಂದ್ರಮ್ಮ, ಅಂಬಿಕಾ ದೇವೇಂದ್ರ ನಾಡಗಿರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ 16ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಕಾರ್ಪೊರೇಟ್ ನವನಗರಗಳಲ್ಲಿ ಜಾತಿವಾದ ಸ್ಲಂ ಜನರ ಸವಾಲುಗಳ ಕುರಿತು ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಸ್ಲಮ್ ಅಂದರೆ ಎಲ್ರಿಗೂ ಕೀಳಿರಿಮೆ. ಸ್ಲಮ್ಮಲ್ಲಿರುವಂಥ ಇವತ್ತು ಎಲ್ಲ ಜಾತಿ ಸಮುದಾಯದ ಮಹಿಳೆಯರು ಸೇರಿ ನಮ್ಮ ಹಕ್ಕಿಗಾಗಿ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಸಮಾವೇಶಕ್ಕೆ 18 ಜಿಲ್ಲೆಯ ಸ್ಲಂ ಕಾರ್ಯಕರ್ತರು ಸಹ ಬಂದಿದ್ದಾರೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಸ್ಲಮ್ಮಲ್ಲಿರುವಂಥ ಮಹಿಳೆಯರು ಸಹ ಈ ಕಾರ್ಯಕ್ರಮವನ್ನು ಬೆಂಬಲಿಸಿದ್ದಾರೆ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲಾ ಸಮಿತಿಯಿಂದ, ರಾಯಚೂರು ಜಿಲ್ಲಾ ಸಮಿತಿಯಿಂದ, ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಎಲ್ಲರೂ ಬಂದಿದ್ದೀವಿ. ನಮ್ಮ ಹಕ್ಕು ಸಲುವಾಗಿ ನಾವು ಈ ರಾಜ್ಯ ಸಮಾವೇಶನ ಮಾಡ್ತಾ ಇದ್ದೀವಿ. ಇವತ್ತು 16ನೇ ಸಂಸ್ಥಾಪನಾ ದಿನದ ಅಂಗವಾಗಿ ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡ್ತಾ ಇದ್ವಿ. ಈ ಸಮಾವೇಶದಲ್ಲಿ ಒಂದು 500ಕ್ಕಿಂತ ಹೆಚ್ಚು ಮಹಿಳೆಯರು ಮತ್ತು ದೇವದಾಸಿ ತಾಯಂದಿರು ಸಹ ಸೇರಿ ಈ ರಾಜ್ಯ ಸಮಾವೇಶಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಕಲಬುರಗಿ ನಗರದ ಆಳಂದ ರಸ್ತೆಯ ಶೆಟ್ಟಿ ಟಾಕೀಸ್ ಹತ್ತಿರದ ಸ್ವಾಮಿ ಕಾಂಪ್ಲೆಕ್ಸ್ನಲ್ಲಿ ಇರುವ ಹೂಗಾರ ಸಮಾಜದ ಆಫೀಸ್ನಲ್ಲಿ ಭಾರತದ ಮೊದಲ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆರವರ 195ನೆಯ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಹೂಗಾರ ಸಮಾಜದ ಬಂಧುಗಳೊಂದಿಗೆ ದಿನಾಂಕ 4ನೇ ಜನವರಿ 2026ರಂದು ಸಾಯಂಕಾಲ 7:15 ಭಾರತದ ಮೊದಲ ಶಿಕ್ಷಣದ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆರವರ ಜಯಂತಿ ಆಚರಣೆ ಮಾಡುವ ನಿರ್ಧಾರ ಮಾಡಲಾಗಿತ್ತು. 1831 ಮಾರ್ಚ್ 10, 1997 ಶಿಕ್ಷಣ ಮತ್ತು
ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದ ದಣಿವರಿಯದ ಸತ್ಯಶೋಧಕಿ ಹಾಗೂ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆರವರ ಜಯಂತಿಗೆ ಭಾಗಿಯಾಗಿದ್ದ ರಾಜ್ಯದ ಸಂಘಟನೆಯ ಚತುರರಾದ ಅಶೋಕ್ ರಾಚಪ್ಪ ಹೂಗಾರ್, ರಾಜ್ಯದ ಸಂಘಟನೆಯ ಕಾರ್ಯದರ್ಶಿ ಹಾಗೂ ಸಮಾಜದ ಕಾಳಜಿ ಉಳ್ಳವರಾದ ದತ್ತರಾಜ್ ಗುತ್ತೇದಾರ್, ಸೋಮಶೇಖರ್ ಪಾಟೀಲ್, ಪ್ರಕಾಶ್ ಬಿ ಫುಲಾರಿ ಆಳಂದ್, ಮಲ್ಲಿಕಾರ್ಜುನ್ ಹೂಗಾರ್ ಮುತ್ಯ, ಸಮಾಜದ ಗೌರವ ಅಧ್ಯಕ್ಷರಾದ ಗಿರೀಶ್ ಹೂಗಾರ್ ರಟ್ಕಲ್, ಶಿವಲಿಂಗ್ ಹೂಗಾರ್ ಕೆಎಸ್ಆರ್ಟಿಸಿ, ದಯಾನಂದ್ ಹಾಸು ಹೂಗಾರ್, ಸುಭಾಷ್ ಪಾಟೀಲ್ ಕನ್ನಡಗಿ, ವಿಜಯ್ ಕುಮಾರ್ ಅಣ್ಣಪ್ಪ ಹೂಗಾರ್, ಚನ್ನಬಸಪ್ಪ ಸಾಗರೆ, ಸುರೇಂದ್ರ ಪಾಟೀಲ್, ನಿಂಗಣ್ಣ ಸಾಗರೆ, ಸಿದ್ದು ಹೂಗಾರ್ ಸುಲೇಪೇಟ್, ಬಸವರಾಜ್ ಶರಣಪ್ಪ ಹೂಗಾರ್, ದ್ವಿತೀಯ ದರ್ಜೆಯ ಸಹಕಾರ ಸಂಘಗಳ ಉಪನಿಬಂಧಕರ ಸಂಘಗಳ ಕಚೇರಿ ಕಲಬುರ್ಗಿಯ ರಾಮಲಿಂಗ್ ಹೂಗಾರ್, ಸಂಗಮೇಶ್ ಹೂಗಾರ್, ಹಿತ್ತಲ್ ಶಿರೂರ್, ಶಿವಾಜಿ ಹೂಗಾರ್ ಭಾಗಿಯಾಗಿದ್ದರು. ಕಲಬುರಗಿ ನಗರದ ಆಳಂದ ರಸ್ತೆಯ ಶೆಟ್ಟಿ ಟಾಕೀಸ್ ಹತ್ತಿರದ ಸ್ವಾಮಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಹೂಗಾರ ಸಮಾಜದ ಆಫೀಸ್ನಲ್ಲಿ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಸವರಾಜ್ ಶರಣಪ್ಪ ಹೂಗಾರ್, ಸ್ಟೇಷನ್ ಗಣಗಾಪುರ್, ಅಖಿಲ ಕರ್ನಾಟಕ ಹೂಗಾರ ಮಹಾಸಭಾ ಬೆಂಗಳೂರು ಘಟಕ ಕಲಬುರಗಿ ಇವರ ಅಧ್ಯಕ್ಷತೆಯಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಆಯ್ತು, ಎಲ್ಲ ಹೂಗಾರ ಸಮಾಜದವರು ನೀವೆಲ್ಲರೂ ಸೇರಿ ಎಲ್ಲರೂ ಒಂದು ವಿಚಾರಗಳನ್ನು ಹಂಚಿಕೊಂಡು ಇವತ್ತು ಅವರು ಸಾವಿತ್ರಿಬಾಯಿ ಫುಲೆ ಅವರು ಕೊಟ್ಟಂತ ನಡೆದಂಥ ಹಾದಿ ಇವತ್ತು ಅವರು ಜರ ಮಾಡ್ತಿರ್ಲಿಲ್ಲ ಅಂದರೆ ಇವತ್ತು ಇಷ್ಟೊಂದು ಶಿಕ್ಷಕರು ಆಗಿ ಎಲ್ಲರೂ ಬೆಳೀತಿರ್ಲಿಲ್ಲ. ಇವತ್ತು ಅವರು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಎಲ್ಲರೂ ಒಂದು ಎಜುಕೇಷನ್ ಅನ್ನೋದು ಒಂದು ಬೆಳಕಿಗೆ ಬಂದಿದೆ. ಆಗ ನಾವು ಎಲ್ಲರೂ ಕೂತ್ಕೊಂಡು ಇವಾಗ ಏನೋ ಒಂದು ನಿಮ್ಮ ಒಕ್ಕಟ್ಟತನೇ ನಿಮ್ಮ ದಾರಿ ಸಿಗ್ತದೆ. ನಿಮ್ಮ ಒಕ್ಕಟ್ಟು ಇರೋದ್ರಿಂದ ನಮ್ಗೆ ದಾರಿ ಸಿಗ್ತದೆ. ನೀವು ಎಲ್ಲರೂ ಒಂದು ಬಿಟ್ಟು ಎರಡೆರಡು ಬಿಂದುಗಳು ಮಾಡ್ಕೊತ ಹೋದ್ರೆ ನಿಮ್ಗೆ ಎಲ್ಲಿ ಯಾರು ಕೇರ್ಲೆಸ್ ಮಾಡ್ಕೊತ ಹೋಗ್ತಾರೆ. ನೀವು ಎಲ್ಲರೂ ಒಂದಾಗಿ ಒಂದು ಸ್ವರದಾಗ ಎಲ್ಲ ಲೀಡರ್ಗಳು ಎದುರು ನೀವು ನಿಮ್ಮ ಸಮಸ್ಯೆಗಳು ಎದುರು ಇಟ್ಟಾಗ ಅದಕ್ಕೆ ಸ್ಪಂದಿಸ್ತಾರೆ. ನಾವು ಒಂದೊಂದು ಭಾಗ ಆಗಿ ನಾವು ಹೋದ್ರೆ ಯಾರು ನೀವು ಯೂನಿಟಿ ಭಾಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಹೂಗಾರ ಸಮಾಜ ನಮ್ಮವ್ರು ನೀವೆಲ್ಲರೂ ಅಲ್ಪಸಂಖ್ಯಾತರ ಲೆಕ್ಕದಲ್ಲಿ ಇದ್ದಾರೆ ನಮ್ಮ ತಾಲೂಕು, ಸ್ಪೆಷಲಿ ಆಳಂದ ತಾಲೂಕಲ್ಲಿ. ನೀವೆಲ್ಲರೂ ಒಂದಾಗಲಾರ್ದೆ ಇದು ಹಾದಿನ ಸಿಗೋದಿಲ್ಲ. ಅದಕ್ಕೆ ಒಂದಾಗಿ ಎಲ್ಲರಿಗಂತ ನಾವು ನಿಮ್ಮ ಜೊತೆ ಕೈಗೂಡಿಸಿ ಮುಂದಿಂದ ಏನೇ ಸಂಕಟ ಬರಲಿ, ಏನೇ ಕೆಲಸಗಳು ಮಾಡೋದಿರಲಿ, ನಾವು ನಿಮ್ಮ ಜೊತೆ ಕೈಗೂಡಿಸಿ ನಾವು ಮುಂದೆ ನಡಲಿಕ್ಕೆ ತಯಾರಿದ್ದೀವಿ. ಇಷ್ಟು ಹೇಳ್ತಾ ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.